ಪತ್ನಿಗೆ ಸೋಫಾ ಕೊಡಿಸಿದ ಕಾರಣಕ್ಕೆ ಯುವಕನೊಬ್ಬ ಆತ್ಮಹತ್ಯೆ ಮಾಡಿಕೊಂಡಿರುವ ಘಟನೆ ಗುಡಿಬಂಡೆ ತಾಲೂಕಿನ ಹಂಪಸಂದ್ರ ಗ್ರಾಮದಲ್ಲಿ ನಡೆದಿದೆ. 27 ವರ್ಷದ ಗಗನಶಂಕರ್ ಎಂಬಾತ ಆತ್ಮಹತ್ಯೆ ಮಾಡಿಕೊಂಡ ಯುವಕನಾಗಿದ್ದು, ಈತ ಗುಡಿಬಂಡೆ ತಾಲೂಕಿನ ಹಂಪಸಂದ್ರ ಗ್ರಾಮದ ನಿವಾಸಿಯಾಗಿದ್ದಾನೆ. ಈತನಿಗೆ ಮದುವೆಯಾಗಿ ಪತ್ನಿ ಇದ್ದಾಳೆಂದು ತಿಳಿದುಬಂದಿದ್ದು, ಅಕ್ರಮ ಸಂಬಂಧ ಹೊಂದಿದ್ದ ಈತ ಪ್ರಿಯತಮೆಯ ಕೋಪಕ್ಕೆ ಗುರಿಯಾಗಿ ವಾದ ವಿವಾದ ನಡೆದು ಪೆಟ್ರೋಲ್ ಸುರಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿರುವುದಾಗಿ ತಿಳಿದುಬಂದಿದೆ. ಗಗನಶಂಕರ್ ತನ್ನ ಪತ್ನಿಗಾಗಿ ಇತ್ತೀಚೆಗೆ ಸೋಫಾವೊಂದನ್ನು ಖರೀದಿಸಿದ್ದ. ಇದರಿಂದ ಕೆರಳಿದ ಆತನ ಪ್ರಿಯತಮೆ ಆಕ್ಷೇಪ ವ್ಯಕ್ತಪಡಿಸಿ ಗಗನಶಂಕರ್ನನ್ನು ತನ್ನ ಮನೆಗೆ ಕರೆಸಿಕೊಂಡಿದ್ದಾಳೆ. ಈ ವೇಳೆ ಇಬ್ಬರ ನಡುವೆ ಮಾತಿಗೆ ಮಾತು ಬೆಳೆದು ದೊಡ್ಡ ಗಲಾಟೆ ನಡೆದಿದೆ ಎನ್ನಲಾಗಿದೆ. ಗಲಾಟೆ ಭರದಲ್ಲಿ ಗಗನಶಂಕರ್ ಬೆಂಕಿಗೆ ಆಹುತಿಯಾಗಿದ್ದು, ಗಂಭೀರವಾಗಿ ಸುಟ್ಟು ಕರಕಲಾಗಿದ್ದ. ಕೂಡಲೇ ಆತನನ್ನು ಬೆಂಗಳೂರಿನ ವಿಕ್ಟೋರಿಯಾ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ಆದರೆ ಚಿಕಿತ್ಸೆ ಫಲಕಾರಿಯಾಗಿದೆ. ಗಗನಶಂಕರ್ ಅಲ್ಲಿಯೇ ಕೊನೆಯುಸಿರೆಳೆದಿದ್ದಾನೆ. ಘಟನೆ ನಡೆದ ವೇಳೆ ಗಗನಶಂಕರ್ ತಾನೇ ಪೆಟ್ರೋಲ್ ಸುರಿದುಕೊಂಡು ಆತ್ಮಹತ್ಯೆಗೆ ಯತ್ನಿಸಿದ್ದಾನೆ ಎಂದು ವಾದ ವಿವಾದ ಕೇಳಿಬಂದಿದೆ. ಆದರೆ ಮೃತನ ಪೋಷಕರು ಇದನ್ನು ಸಂಪೂರ್ಣವಾಗಿ ತಳ್ಳಿಹಾಕಿದ್ದಾರೆ. ಇದು ಆತ್ಮಹತ್ಯೆ ಅಲ್ಲ, ಕೊಲೆಯಾಗಿದೆ. ಪ್ರಿಯತಮೆ ಮತ್ತು ಆಕೆಯ ಗಂಡ ಸೇರಿ ಗಗನಶಂಕರ್ ಮೇಲೆ ಪೆಟ್ರೋಲ್ ಸುರಿದು ಬೆಂಕಿ ಹಚ್ಚಿ ಕೊಂದಿದ್ದಾರೆ ಎಂದು ಅವರು ಆರೋಪಿಸಿದ್ದಾರೆ. ಈ ಸಂಬಂಧ ಮೃತನ ಪೋಷಕರು ಪ್ರಿಯತಮೆ ಹಾಗೂ ಆಕೆಯ ಪತಿ ವಿರುದ್ಧ ಗುಡಿಬಂಡೆ ಪೊಲೀಸ್ ಠಾಣೆಗೆ ದೂರು ನೀಡಿದ್ದಾರೆ. ನಮಗೆ ನಮ್ಮ ಚಿಕ್ಕ ಮಾವನ ಮಗ ಆ ಹುಡುಗಿನ ಜಾಸ್ತಿ ದಿನ ಆಯ್ತು ಮಾತಾಡಿ. ಇವ್ರೇನು ಮಾಡಿದ್ದಾರೆ ಅಂದರೆ, ಚೆನ್ನಾಗಿ ಮನೆಯಲ್ಲಿ ಹೆಂಡ್ತಿ ನೋಡ್ಕೊತಾ ಇರ್ತಾನೆ, ಮಗನೂ ನೋಡ್ಕೊತಾ ಇದ್ದ. ನೆನ್ನೆ ಎಲ್ಲ ಸೋಫಾ ಸೆಟ್ ಹಾಕೊಂಡು ಬಂದವನೇ, ಇವಳಿಗೆ ಇಡ್ಸಿಲ್ಲ. ಅದು ಫೋನ್ ಮಾಡಿಬಿಟ್ಟು ಕರೆಸ್ಬಿಟ್ಟು ಅವ್ರ ಮನೆಯಲ್ಲಿ ಅವಳು ಗಂಡ ಇಬ್ಬರು ಇದ್ದಾರೆ. ಇವನ್ನ ಹೋಗೋಷ್ಟರಲ್ಲಿ ಪೆಟ್ರೋಲ್ ಆಗಿಬಿಟ್ಟು ಬೆಂಕಿ ಹಚ್ಚಿಬಿಟ್ಟವ್ರೆ. ಯಾಕೆ ತರಬೇಕು ಆಗಿತ್ತು ಏನು, ಅವನ ಗಂಡ ಸಹ ಇದರಲ್ಲಿ ಇವನಿಗೆಲ್ಲ ಚೆಂದಿ ಇತ್ತು. ಈ ಅಮ್ಮ ಮಾಡ್ತಾ ಇರೋ ತಪ್ಪುಗಳೆಲ್ಲ ಅವನಿಗೂ ಗೊತ್ತು, ಗಂಡನಿಗೂ ಸಹ. ಆದರೂ ಸಹ ಮನೆಯಲ್ಲಿ ಇಕ್ಕೊಂಡು ಅವ್ರು ಮಾಡ್ಕೊತಾ ಇದ್ರು ಸರ್. ಮತ್ತು ಇವಾಗ ನೆನ್ನೆ ಕರ್ಸ್ಕೊಂಡು ಬಿಟ್ಟು ಪೆಟ್ರೋಲ್ ಹಾಕ್ಬಿಟ್ಟು ಬೆಂಕಿ ಹಚ್ಚಾಕವ್ರೆ.